ಸೀಮಾಧಿಪತಿ ಆಗಿರ್ತಕ್ಕಂಥ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರತಕ್ಕಂಥ ನಮ್ಗೆಲ್ಲರಿಗೂ ಗೊತ್ತಿದೆ. ಈ ಸಂದರ್ಭ ಒಂದಷ್ಟು ಸಂಶಯಗಳಿಗೆ ಮತ್ತು ಭಕ್ತರ ಗೊಂದಲಗಳಿಗೆ ಕಾರಣ ಆಗಿರತಕ್ಕಂಥ ವಿಚಾರಗಳನ್ನ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಇವತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನ ಸರಿಪಡಿಸಬೇಕು ಅಂತ ಹೇಳುವಂತ ಆಗ್ರಹವನ್ನ ಮಾಡೋದಕ್ಕೋಸ್ಕರ ಇವತ್ತು ಒಂದು ಮನವಿಯನ್ನ ನಾವು ಕೊಟ್ಟಿದ್ದೇವೆ. ನಮ್ಮ ಪತ್ರಿಕೆಗಳಲ್ಲಿ ಇವತ್ತು ಕಾಣಸಿಕ್ಕಂತೆ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 30 ಫೀಟು, ಕೆಲವೊಂದು ಕಡೆ 16 ಮೀಟರ್ ಅಂದ್ರೆ 50 ಫೀಟಿನ ಅಗಲದ ರಸ್ತೆ ಮಹಾಲಿಂಗೇಶ್ವರ ದೇವಸ್ಥಾನದ ಹಿಂದಿನ ಗಣೇಶ್ ಪ್ರಸಾದ್ ಹೋಟೆಲಿಂದ ಸ್ಮಶಾನದ ಗೇಟಿನ ತನಕ ಒಂದು ನೂತನ ರಸ್ತೆ ನಿರ್ಮಾಣ ಆಗ್ತದೆ ಅಂತ ಹೇಳುವಂತ ಒಂದು ಸುದ್ದಿಗಳು ಇವತ್ತು ಬಹಳ ವೇಗದಲ್ಲಿ ಹರಡ್ತಾ ಇದೆ. ನಾವು ಯಾವತ್ತು ಅಭಿವೃದ್ಧಿ ಕಾರ್ಯಗಳಿಗೆ, ದೇವಳದ ನಿತ್ಯ ನೈಮಿಕ ಕಾರ್ಯಗಳಿಗೆ 100ಕ್ಕೆ 100 ಅಡ್ಡಿ ಮಾಡುವವರಲ್ಲ. ಯಾಕೆ ಅಂತ ಕೇಳಿದ್ರೆ, ನಾವು ನಮ್ಮ ಹಿರಿಯರಿಂದ ನಂಬಿಕೊಂಡು ಬಂದಿರತಕ್ಕಂಥ ಸೀಮಾಧಿಪತಿ ಆಗಿರ್ತಕ್ಕಂಥ ಮಹಾಲಿಂಗೇಶ್ವರನ ಪಾವಿತ್ರ್ಯತೆಗೆ, ಅಲ್ಲಿ ಇರ್ತಕ್ಕಂಥ ಭಕ್ತರ ನಂಬಿಕೆಗಳಿಗೆ ಯಾವಾಗ ಧಕ್ಕೆ ಬರುತ್ತೆ, ಯಾವಾಗ ತೊಂದರೆ ಆಗತ್ತೆ, ಅದರ ವಿರುದ್ಧ ನಾವು ನಿಲ್ಬೇಕಾಗಿರ್ತಕ್ಕಂಥದ್ದು, ಅದರ ವಿರುದ್ಧ ನಾವು ಎಚ್ಚರಿಕೆ ಮಾಡ್ಬೇಕು, ಜಾಗೃತ ಮಾಡ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅಂತ ಹೇಳುವಂತ ದೃಷ್ಟಿಯಿಂದ ಈ ಮನವಿಯನ್ನ ಇವತ್ತು ಕೊಟ್ಟಿದ್ದೇವೆ. ನಮ್ಮ ಆಗ್ರಹಗಳು ಇಷ್ಟೇ. ಇವತ್ತು ಗಣೇಶ್ ಪ್ರಸಾದ್ ಹಿಂದಿನ ಹೋಟೆಲ್ ಅಲ್ಲಿಂದ ಇರತಕ್ಕಂಥ ಸಂದರ್ಭ ರಸ್ತೆ ನಿರ್ಮಾಣ ಆದಾಗ ಇಲ್ಲಿಯ ಪವಿತ್ರವಾಗಿರ್ತಕ್ಕಂಥ ಮುತ್ತಿನ ಕೆರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕೆರೆ, ಅಲ್ಲಿಯ ಪಾವಿತ್ರ್ಯತೆಗೆ, ಅಲ್ಲಿ ಇರ್ತಕ್ಕಂಥ ನೀರಿನ ವ್ಯವಸ್ಥೆಗಳಿಗೆ ಏನಾದ್ರೂ ತೊಂದರೆಗಳಾಗತ್ತಾ? ಎರಡನೇದು, ಇವತ್ತು ನಾಗನ ಮೂಲಬಿಂಬ ಮತ್ತು ಅಯ್ಯಪ್ಪನ ಗುಡಿ ತೆಗೆದಿರ್ತಕ್ಕಂಥ ಸಂದರ್ಭ, ಅಯ್ಯಪ್ಪನ ವಿಗ್ರಹ ಈಗಾಗಲೇ ಬಾಲಾಲಯದಲ್ಲಿ ಸ್ಥಾಪನೆ ಆದ್ರೂ ಸಹ ಅದಕ್ಕೆ ಪರ್ಮನೆಂಟ್ ಪೂರ್ತಿಯಾಗಿರ್ತಕ್ಕಂಥ ಕಟ್ಟಡ ಇನ್ನೂ ನಿರ್ಮಾಣ ಆಗಿಲ್ಲ. ಅಲ್ಲೂ ಏನೋ ಗೊಂದಲಗಳಿದೆ ಅಂತ ಹೇಳುವಂತ ವಿಚಾರಗಳು ಇವತ್ತು ಸಮಾಜದಲ್ಲಿ ಬಹಳ ಗೊಂದಲವನ್ನ ಸೃಷ್ಟಿಸಿದೆ. ಮೂರನೇದು, ಇವತ್ತು ಹೊಸ ರಸ್ತೆ ನಿರ್ಮಾಣ ಮಾಡೋದಕ್ಕೋಸ್ಕರ ಯಾವುದೇ ಪೂರ್ವಾನುಮತಿ ಇಲ್ಲದೆ ಇಲ್ಲಿರ್ತಕ್ಕಂಥ ನಟರಾಜ ವೇದಿಕೆ ಹಿಂದಿನ ಕಟ್ಟಡಗಳನ್ನ ತೆಗೆದಿರ್ತಕ್ಕಂಥದ್ದು ಹಲವು ಅನುಮಾನಗಳಿಗೆ, ಗೊಂದಲಗಳಿಗೆ ಎಡೆ ಮಾಡಿದೆ. ನಾವು ಸಹಜವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಅಲ್ಲಿ ಹೊಸತೊಂದು ನಿರ್ಮಾಣ ಆಗ್ಬೇಕು ಅಂತಂದ್ರೆ ಹಳತನ್ನು ತೆಗೆಯೋದಕ್ಕೆ ನಮ್ಮ ಅಡ್ಡಿ ಇಲ್ಲ, ಸ್ಪಷ್ಟ ಇರ್ಲಿ. ಆದ್ರೆ ಆ ಹಳದನ್ನ ತೆಗೆಯುವಾಗ ಒಂದು ಕನಿಷ್ಠ ಪಕ್ಷ ಸೌಜನ್ಯ ಪ್ರಕಾರ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು, ಇವತ್ತು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಏನು ಇಲ್ಲಿ ಯಾವ ಕೆಲಸಕ್ಕೆ ಇಲ್ಲಿ ಕುತ್ಕೊಂಡಿದ್ದಾರೆ, ಇಲ್ಲಿ ಒಂದು ಕಟ್ಟಡ ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಸ್ವತ್ತು, ಅದರಿಂದ ಬರ್ತಕ್ಕಂಥ ಆದಾಯವನ್ನ ದೇವಸ್ಥಾನಕ್ಕೆ ಸಲ್ಲಿಸಿದಾರ, ಅದನ್ನ PWD ಇಲಾಖೆಯವರ ಮುಖಾಂತರ ಇವತ್ತು ಅದರ ವ್ಯಾಲ್ಯೂಯೇಷನ್ ಮಾಡಿಸಿದಾರ, ಅದನ್ನ ಟೆಂಡರ್ ಕರೆದಿದಾರ, ಅದರ ಹಣವನ್ನ ದೇವಸ್ಥಾನಕ್ಕೆ ಸಂದಾಯ ಮಾಡಿಸಿದಾರ. ಈ ರೀತಿ ಗೊಂದಲಗಳು, ಈ ರೀತಿಯ ಸಂಶಯಗಳು ಬಹಳ ಜನರಿಗೆ ಬಂದಿರತಕ್ಕಂತ ಕಾರಣ ಅದರ ಜನರ ಪ್ರತಿನಿಧಿಯಾಗಿ, ಜನರ ಭಾವನೆಗಳ ಪ್ರತೀಕವಾಗಿ ನಾವು ಇವತ್ತು ಈ ಮನವಿಯನ್ನ ಕೊಟ್ಟಿರ್ತಕ್ಕಂಥ. ಇವತ್ತು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇದ್ದೇವೆ. ನೀವು ಇವತ್ತು ಹಳೆ ಕಟ್ಟಡವನ್ನ ತೆಗೆದಿರ್ತಕ್ಕಂಥ ಸಂದರ್ಭ ಯಾವ ಪಾರದರ್ಶಕತೆ ನಿಯಮವನ್ನು ಅನುಸರಿಸಿ, ಇದು ಯಾರ್ದೋ ಒಬ್ಬರ ಸೊತ್ತಲ್ಲ, ಇದು ಪಾರದರ್ಶಕತೆ ನಿಯಮವನ್ನು ಅನುಸರಿಸಿ ಕಟ್ಟಡವನ್ನು ತೆಗೆಯುವಂತ ಕೆಲಸವನ್ನ ಮಾಡಿದಿರಿ. ಅದರ ನಿಜವಾಗಿರ್ತಕ್ಕಂಥ ಸಂಗ್ರಹ, ಅದರಲ್ಲಿ ಬಂದಿರತಕ್ಕಂಥ ಆದಾಯವನ್ನ ಇಲ್ಲಿಗೆ ಸಲ್ಲಿಸಿದ್ರಿ, ಎಷ್ಟು ಬಂದಿದೆ ಇದನ್ನ ಸಮಾಜಕ್ಕೆ ಹೇಳಿ, ಭಕ್ತರಿಗೆ ಹೇಳಿ. ನಾವು ಸುಮ್ಮನೆ ಕೂತ್ಕೊಳ್ತೀವಿ. ಆದ್ರೆ ಇದು ಯಾವುದೂ ಇಲ್ಲದೆ, ಯಾವುದೇ ಒಂದು ಕನಿಷ್ಠ ಬೇಕಾಗಿರ್ತಕ್ಕಂಥ ನಿಯಮವನ್ನು ಅಳವಡಿಸದೆ ಏಕಾಏಕಿ ಈ ರೀತಿ ಮಾಡಿರ್ತಕ್ಕಂಥದ್ದು ಏನು ನಡೀತಾ ಇದೆ ಅಂತ ಹೇಳುವಂಥದ್ದು ಗೊಂದಲಗಳು ಸಮಾಜದಲ್ಲಿ ಇವತ್ತು ಮೂಡ್ತಾ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಮಹಾಲಿಂಗೇಶ್ವರನ ನಾವು ವಿವಾದಕ್ಕೆ ಎಡೆ ಮಾಡುವಂತ ನಮ್ಮ ಶಕ್ತಿಯೂ ಇಲ್ಲ, ಅದನ್ನು ಮಾಡುವಂತ ವ್ಯಕ್ತಿಗಳು ಅಲ್ಲ. ಆದ್ರೆ ದಯವಿಟ್ಟು ಎಲ್ರಿಗೂ ಹೇಳ್ತೇವೆ, ಮಹಾಲಿಂಗೇಶ್ವರನ ಪತ್ರಿಕೆಗಳಿಗೆ ವಿವಾದಕ್ಕೆ ನಾವು ಯಾರು, ನಾನೂ ಅಲ್ಲ ಇನ್ನೊಬ್ರು ಯಾರು ಇದನ್ನ ಮಾಡುವಂತದ್ದು ಅಗತ್ಯ ಇಲ್ಲ ಅಂತ ಹೇಳುವಂತ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೇನೆ. ಆದ್ರೆ ಆಡಳಿತ ಮಂಡಳಿ, ಎಲ್ಲಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಏನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದನ್ನು ಮಾಡದೆ ಏನೇನೋ ಮಾಡಿದ್ರೆ ಈ ರೀತಿಯ ಗೊಂದಲಗಳು ನಿರ್ಮಾಣ ಆಗತ್ತೆ. ಅದಕ್ಕೋಸ್ಕರ ಇವತ್ತು ಈ ಮನವಿಯನ್ನ ಸಲ್ಲಿಸಿದ್ದೇವೆ. ಅಧ್ಯಕ್ಷರು ಹೇಳಿದ್ದಾರೆ, ಮನವಿಯನ್ನ ಪರಿಗಣಿಸಿ ಅದಕ್ಕೆ ಏನ್ ಬೇಕಾದ ಕ್ರಮವನ್ನು ಕೈಗೊಳ್ತೇವೆ. ನಾವು ಅವ್ರು ಏನ್ ಮಾಡ್ತಾರೆ ಅಂತ ಹೇಳೋದನ್ನ ವಾಚ್ ಅಂಡ್ ಸಿ ನೋಡ್ತೀವಿ. ಅದು ಆಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನ್ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನ ಮಾಡ್ತೀವಿ. ಒಟ್ಟು ನಮ್ಮ ಇಲ್ಲಿ ಏನು ಪಾವಿತ್ರ್ಯವಾಗಿರ್ತಕ್ಕಂಥ ಇವತ್ತು ನಾಗನ ಬಿಂಬವನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು, ಬೇರೆ ಮೂಲ ಬಿಂಬಕ್ಕೆ ಸೇರಿಸಿರಕ್ಕಂತ ಇರ್ಬೋದು, ಅಥವಾ ಅಯ್ಯಪ್ಪ ಗುಡಿಯನ್ನ ತೆರವು ಮಾಡಿ ಅಯ್ಯಪ್ಪನ ಮತ್ತೆ ನವೀಕರಣ, ಜೀರ್ಣೋದ್ಧಾರ ಮಾಡುವಂತ ಕೆಲಸಗಳಿರ್ಬೋದು, ಅಥವಾ ಈ ರೀತಿಯ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸಗಳಲ್ಲಿ 100ಕ್ಕೆ 100 ನಾವು ಸ್ವಯಂ ಸೇವಕರಾಗಿ ಶ್ರಮದಾನ ಅಥವಾ ಯಾವುದೇ ಕಾಯ ವಾಚ ಮನಸ ನಾವು ದೇವಸ್ಥಾನದ ಜೊತೆಗಿದ್ದೀವಿ. ಮಹಾಲಿಂಗೇಶ್ವರನ ಸೇವೆಗೆ ನಾವು ಎಲ್ಲರೂ ಸಿದ್ಧರಿದ್ದೀವಿ. ಆದ್ರೆ ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಂಡೇ ಹೋಗುದಿದ್ರೆ ನಾವು ಅದನ್ನ ವಿರೋಧ ಮಾಡುವುದು 100ಕ್ಕೆ 100 ಸತ್ಯ. ಈಗ ರೋಡ್ ಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ
ಈ ಕ್ಷೇತ್ರದ ಅತ್ಯಂತ ಕಾರಣಿಕ ಮತ್ತು ಪುಣ್ಯ ಕ್ಷೇತ್ರದಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲದೆ, ಯಾವುದೇ ರಾಜಕೀಯದ ಉದ್ದೇಶ ಇಲ್ಲದೆ, ಯಾವುದೂ ಇಲ್ಲದೆ ಕೇವಲ ಭಕ್ತಾದಿಗಳ ಮತ್ತು ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ನಮ್ಮ ಮನವಿ ಏನಂತ ಹೇಳುವುದನ್ನು ನಾವು ಅದನ್ನ ವಿಸ್ತಾರವಾಗಿ ಇಲ್ಲಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಗೆ ನಾವು ಕೊಟ್ಟಿದ್ದೇವೆ. ನಮಗೀಗ ರಸ್ತೆ ಬಗ್ಗೆ ಕೇಳಿದ್ರು. ರಸ್ತೆ ಬಗ್ಗೆ ಏನಂತ ಹೇಳಿದ್ರೆ, ನಮ್ಮ ನಿಲುವು ಏನಂತ ಹೇಳಿದ್ರೆ ಸ್ಪಷ್ಟ. ಈ ಸಾರ್ವಜನಿಕ ರಸ್ತೆಯನ್ನ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದು ಕಾರಣಿಕದ ಕೆರೆ ಇದೆ. ಪುತ್ತೂರಿಗೆ ಒಂದು ಮುತ್ತಿನ ಪುತ್ತೂರು ಅಂತ ಹೇಳುವ ಹೆಸರು ಬಂದದ್ದೇ ಆ ಕೆರೆಯಿಂದಾಗಿ. ಅಂತ ಒಂದು ಪವಿತ್ರ ಕೆರೆಯ ಪಕ್ಕದಲ್ಲೇ ಸಾರ್ವಜನಿಕ ರಸ್ತೆಯನ್ನ ನಿರ್ಮಾಣ ಮಾಡಿ ಅದನ್ನ ಇಡೀ ದೇವಸ್ಥಾನದ ಜಾಗದ ಉದ್ದಕ್ಕೂ ಸಾರ್ವಜನಿಕ ರಸ್ತೆ ಮಾಡುವುದಕ್ಕೆ ನಮ್ಮ ವಿರೋಧ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಇರತಕ್ಕಂತ ಮುಂದಿನ ಗೊಂದಲಗಳು ಏರ್ಪಾಡಾಗ್ಲಿಕ್ಕೆ ಸಾಧ್ಯತೆಗಳಿವೆ. ಸಾರ್ವಜನಿಕ ರಸ್ತೆಯು ದೇವಸ್ಥಾನದ ಪಕ್ಕದಲ್ಲೇ ಹಾದು ಹೋದ್ರೆ ನಾಳೆ ಎಲ್ಲ ರೀತಿಯ ಗೊಂದಲಗಳಿಗೆ, ಅಂದ್ರೆ ಅನ್ಯ ಇರ್ಬೋದು ಅಥವಾ ಬೇರೆ ಇನ್ನೇನೋ ಚಟುವಟಿಕೆಗಳಿರ್ಬೋದು, ಕೆರೆಯ ಪಾವಿತ್ರತೆ ಎಲ್ಲವೂ ಹಾಳಾಗುವಂತಹ ಸಂದರ್ಭ ಬರಬಹುದು ಅಂತ ಹೇಳುವ ಒಂದು ಕಾಳಜಿಯಿಂದ ನಾವು ಇದನ್ನ ಮಾತಾಡ್ತಾ ಇದ್ದೇವೆ. ಇನ್ನೊಂದು, ಈ 24 ಮನೆಗಳಿಗೆ ಏನು ರಸ್ತೆಯ ವಿಚಾರ ಇದೆ, ಅದಕ್ಕೆ ನಮ್ಮದು ಖಂಡಿತವಾಗಿ ವಿರೋಧ ಇಲ್ಲ. ಅವರಿಗೆ ನಾವು ಬೆಂಬಲವಾಗಿ ಇದ್ದೇವೆ. ಯಾಕಂತ ಹೇಳಿದ್ರೆ ಅವರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು. ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ಮೂಲಭೂತ ಸೌಕರ್ಯ ಕೊಡುವ ವಿಚಾರದಲ್ಲಿ ವಿಶ್ವ ಹಿಂದೂ ಪರಿಷತ್ ಯಾವಾಗಲೂ ಬೆಂಬಲದಲ್ಲೇ ಇರ್ತದೆ. ಅವರಿಗೆ ಇನ್ನೊಂದು ರೀತಿಯಲ್ಲಿ ಅದನ್ನ ಕಲ್ಪಿಸಿ ಬೇರೆ ಕಡೆಯಿಂದ ಏನು ಸಂಪರ್ಕ ರಸ್ತೆಯನ್ನ ಕಲ್ಪಿಸ್ಲಿಕ್ಕೆ ನಮ್ಮದು ಸದಾ ಬೆಂಬಲ ಇದೆ. ಅವರೊಂದಿಗೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಈ ರಸ್ತೆಯ ಬಗ್ಗೆ ದೇವಸ್ಥಾನದ ಆಸ್ತಿ ಪಾಸ್ತಿಗಳನ್ನ ಯಾವ ರೀತಿಯಲ್ಲಿ ಅದನ್ನ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋದರ ಬಗ್ಗೆ ವ್ಯವಸ್ಥಾಪನಾ ಸಮಿತಿಯ ಏನು ನಿರ್ಣಯಗಳು ಕೈಗೊಂಡಿದ್ದಲ್ಲಿ ಆ ಅಭಿವೃದ್ಧಿಗೆ ನಮ್ಮ ಬೆಂಬಲ ಇದೆ. ಆದರೆ ಬೇಕಾಬಿಟ್ಟಿ ಏನು ನಿರ್ವಹಣೆಗೆ ನಮ್ಮ ವಿರೋಧ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಸಾರ್ವಜನಿಕ ರಸ್ತೆ ಆದ್ರೂ ಕೂಡ ಇದು ಏನಂತ ಹೇಳಿದ್ರೆ ಒಂದು ಸಂಪರ್ಕ ರಸ್ತೆ ಈಗ ಇದೆ, ಆದರೆ ಇದು ನಗರಸಭೆಯ ಇದರಲ್ಲಿದೆ. ಆದರೆ ನಮಗೆ ಇನ್ನು ಈ ರೀತಿಯಾಗಿ ಒಂದು ಏನು ಇಡೀ ದೇವಸ್ಥಾನದ ಸುತ್ತಲಾಗಿ ಒಂದು ಸಾರ್ವಜನಿಕ ರಸ್ತೆಯನ್ನು ಮಾಡುವಂತ ಸಂದರ್ಭದಲ್ಲಿ, ನಾನಾಗ್ಲೇ ಹೇಳಿದೆ, ಕೆರೆಯ ಪಕ್ಕದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಹಾದು ಹೋಗುವಂತ ಸಾರ್ವಜನಿಕ ರಸ್ತೆ ಇದ್ರೆ ನಾಳೆ ಗೊಂದಲಗಳಾಗ್ತದೆ. ಅದಕ್ಕೆ ಎಡೆ ಮಾಡಿ ಕೊಡಬಾರದು, ಅದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳುದು ನಮ್ಮ ಆಗ್ರಹ. ಜೊತೆಗೆ ಆ ಮನೆಗಳಿಗೆ ಏನು ರಸ್ತೆ, ಅದಕ್ಕೆ ಬೇರೆ ವಿಕಲ್ಪ ಇದೆ. ಬೇರೆ ಕಡೆಯಿಂದ ರಸ್ತೆಯನ್ನ ಸಂಪರ್ಕ ರಸ್ತೆಯನ್ನ ಮಾಡಿಕೊಡುವಂತ ಒಂದು ಅವಕಾಶಗಳು ಇರುವುದರಿಂದ ಅವರಿಗೆ ರಸ್ತೆಗಳಾಗಬೇಕು. ಅವರ ಮೂಲಭೂತ ಸೌಕರ್ಯಕ್ಕೆ ನಮ್ಮದು ಯಾವತ್ತೂ ಬೆಂಬಲ ಇದೆ. 30 ಫೀಟ್ ರಸ್ತೆ, 50 ಫೀಟ್ ರಸ್ತೆ ಇಲ್ಲೇ ಇದ್ದೇವೆ ನಾವು. ಇಲ್ಲಿ ಎಲ್ಲಿ ವ್ಯವಸ್ಥೆಗಳಿದೆ? ನಾನು ಹೇಳ್ತಾ ಇರೋದು ರಸ್ತೆ ನಾಳೆ ಗೊತ್ತಿಲ್ಲ ಸರ್ಕಾರದ ವ್ಯವಸ್ಥೆಗಳಿದ್ರೆ ಇದಕ್ಕೆ ನಮ್ಮ ರಾಜಾ ಕಾಲುವೆಗೆ ಎತ್ತರ ಮಾಡಿ ಏನು ವ್ಯವಸ್ಥೆಗಳನ್ನು ಮಾಡಬಹುದು, ಮಾಡಬಾರ್ದು ಅಂತಲ್ಲ. ಆದ್ರೆ ದೇವಸ್ಥಾನ ಜಾಗವನ್ನ ಕೊಟ್ಟಾಗ ಅಲ್ಲಿ ಏನ್ ನಡಿಬೇಕು, ಏನು ಆಗ್ಬೇಕು ಅದನ್ನು ಚರ್ಚಿಸಬೇಕು ಅಂತ ನಮ್ಮ ಅಂದ್ರೆ ಎಲ್ಲರೂ ಯಾವುದೇ ವಿಚಾರದಲ್ಲಿ ಮಹಾಲಿಂಗೇಶ್ವರ ದೇವರ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಏನು ಯಾವುದೇ ವೈಯಕ್ತಿಕ ಅಥವಾ ಯಾವುದು ಇದು ಇಲ್ಲದೆ ದೇವರ ಒಂದು ಭಕ್ತರಾಗಿ ಇಲ್ಲಿ ನಾವು ಆಗ್ರಹಗಳನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಈಗ ರಾಜಾ ಕಾಲುವೆ ಮೇಲ್ಸೇತುವೆಯನ್ನು ಮಾಡಬಹುದು, ಏನು ದೊಡ್ಡ ಸಂಗತಿ ಇಲ್ಲ. ಯೋಚನೆ ಮಾಡಿ, ನಮ್ದು ಅಯ್ಯಪ್ಪನ ಗುಡಿ ಕೂಡಲೇ ನಿರ್ಮಾಣ ಆಗ್ಬೇಕು, ನಾಗನಿಗೆ ತ್ರಿಕಾಲ ಪೂಜೆ ಆಗ್ಬೇಕು. ಅಲ್ಲಿ ಕೊಂಡೋಗಿ ಆಗಿದ್ದಾರೆ, ಅದಕ್ಕೆ ಈಗ ಸಾರ್ವಜನಿಕರಲ್ಲಿ ಹೋಗುವಾಗಿಲ್ಲ, ತ್ರಿಕಾಲ ಪೂಜೆ ಆಗ್ತಾ ಇಲ್ಲ. ಇಲ್ಲಿ ನವಗ್ರಹ ಗುಡಿಯಲ್ಲಿ ಇಡೀ ದಿನ ನಮಗೆ ತೀರ್ಥ ಪ್ರಸಾದ ಸಿಗ್ತಾ ಇಲ್ಲ. ಅದೆಲ್ಲ ವ್ಯವಸ್ಥೆಗಳಾಗಿದೆ, ಅದನ್ನೆಲ್ಲವನ್ನು ಸರಿಪಡಿಸ್ಬೇಕಂತೇಳಿ ನಾವು ಆಗ್ರಹಿಸಿದ್ದೇವೆ. ಅದರೊಟ್ಟಿಗೆ ರಸ್ತೆ ಕೂಡ. ಮತ್ತೆ ಈ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಗೂ ಕೂಡ ನಾವೀಗ ಅಧಿಕೃತವಾಗಿ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಅವರೆಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಬೆಂಬಲ ಇದೆ ಅಂತ ಕೂಡ ನಾವು ಹೇಳಿದ್ದೇವೆ. ಅವರ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಬೆಂಬಲ ಇದೆ. ಆದ್ರೆ ಗೊಂದಲ ಏರ್ಪಾಡಾಗದೆ ಸಸೂತ್ರವಾಗಿ ಅದು ಎಲ್ಲವೂ ನೆರವೇರಬೇಕು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಅನ್ನೋದು ನಮ್ಮ ಅಪೇಕ್ಷೆ.